ಬಿಜೆಪಿ ಮಂತ್ರಿಯ ಹೇಳಿಕೆಗೆ ಸುಪ್ರೀಂ ಕೋರ್ಟ್ ಕೂಡ ಕಿಡಿಕಾರಿದೆ. ಎಂತೆಂತಹ ಹೇಳಿಕೆಗಳನ್ನು ನೀಡುತ್ತಿದ್ದೀರಿ? ಮಂತ್ರಿ ಸ್ಥಾನದಲ್ಲಿರುವವರು ಜವಾಬ್ದಾರಿಯಿಂದ ಹೇಳಿಕೆಯನ್ನು ನೀಡಬೇಕು. ಇದೆಂತಹ ಹೇಳಿಕೆಗಳನ್ನು ನೀಡ್ತಾ ಇದ್ದೀರಿ ಅಂತ ಹೇಳಿ ಘನ ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ಮಂತ್ರಿ ಸ್ಥಾನದಲ್ಲಿರುವವರು ವಿವೇಚನೆಯಿಂದ ಮಾತನಾಡಬೇಕು, ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ಮಂತ್ರಿ ಸ್ಥಾನದಲ್ಲಿರುವವರ ಘನತೆಯಿಂದ ಮಾತಾಡಬೇಕು, ವರ್ತಿಸಬೇಕು. ನಾವು ಈ ಪ್ರಕರಣದಲ್ಲಿ ಈಗ ಮಧ್ಯಪ್ರವೇಶ ಮಾಡೋದಿಲ್ಲ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಪೀಠದಿಂದ ಅಭಿಪ್ರಾಯ. FIR ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದ ಬಿಜೆಪಿಯ ಮಂತ್ರಿ ತನ್ನ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆಯೂ ಮನವಿ ಮಾಡಿಕೊಂಡಿದ್ದ. ಆದರೆ ಬಿಜೆಪಿ ಮಂತ್ರಿಯ ಮನವಿಯನ್ನ ಪುರಸ್ಕರಿಸದ ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಬಿಜೆಪಿ ಮಂತ್ರಿಯೊಬ್ಬ ಸುಪ್ರೀಂ ಕೋರ್ಟ್ ಈಗ ಕಿಡಿಕಾರಿದೆ ಆ ಬಿಜೆಪಿ ಮಂತ್ರಿಯ ಹೇಳಿಕೆಯಿಂದ. ಎಂತೆಂತಹ ಹೇಳಿಕೆಗಳನ್ನು ನೀಡ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಒಬ್ಬ ಮಂತ್ರಿಯಾಗಿ ಘನತೆಯಿಂದ ಇರಬೇಕಾದಂತಹ ಒಂದು ವ್ಯಕ್ತಿತ್ವ. ದೇಶದ ಸೈನಿಕರ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು ಆ ಮಂತ್ರಿ. ಸೋಫಿಯಾ ಖುರೇಷಿಯ ಬಗ್ಗೆ ಅವಹೇಳನಕಾರಿ ಮಾತು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಪೀಠದಿಂದ ಅಭಿಪ್ರಾಯ ವ್ಯಕ್ತವಾಗಿದೆ. FIR ಅನ್ನ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದ ಬಿಜೆಪಿ ಮಂತ್ರಿ. ಆದರೆ ಆ ಬಿಜೆಪಿ ಮಂತ್ರಿಯ ಮನವಿಯನ್ನ ಪುರಸ್ಕರಿಸದ ಪೀಠ, ಅಂದ್ರೆ ಅದನ್ನು ಪುರಸ್ಕರಿಸಿಲ್ಲ, ಅದನ್ನು ತಿರಸ್ಕಾರ ಮಾಡಿದೆ. FIR ರದ್ದು ಕೋರಿ ಮನವಿ ಮಾಡ್ಕೊಂಡಿದ್ರು ಬಿಜೆಪಿಯ ಮಂತ್ರಿ. ತನ್ನ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆಯೂ ಮನವಿ. ಯಾಕೆ ಕೈಗೊಳ್ಳಬಾರ್ದು? ದೇಶದ ಸೈನ್ಯದ ವಿರುದ್ಧ ಮಾತನಾಡಬಹುದಾದಂತಹ ಮಾತಾದು. ಸೋಫಿಯಾ ಖುರೇಷಿ ಎಷ್ಟೊಂದು ಅಭಿಮಾನದಿಂದ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಭಾರತೀಯಳು, ಭಾರತಕ್ಕೋಸ್ಕರ ಜೀವ ಬಿಡುವ ಸಂದರ್ಭ ಬಂದರೂ ಕೂಡ ಜೀವ ಬಿಟ್ಟಿಯಾರು ಎನ್ನುವಂತಹ ರೀತಿಯಲ್ಲಿ ಭಾರತದ ಹೆಮ್ಮೆಯಾಗಿದ್ದಂತಹ ಸೋಫಿಯಾ ಖುರೇಷಿಯ ಬಗ್ಗೆ ಅತ್ಯಂತ ವಿವಾದಾತ್ಮಕ ನಾಗರಿಕ ಸಮಾಜ ನಿಜಕ್ಕೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನಾನೊಬ್ಬ ಬಿಜೆಪಿಯ ನಾಯಕ, ನಾನೊಬ್ಬ ಬಿಜೆಪಿಯ ಮಂತ್ರಿ, ನಾನು ಹೇಳುವಂತಹ ಹೇಳಿಕೆ ಸಮಾಜಕ್ಕೆ ಯಾವ ತರಹದ ಪರಿಣಾಮ ಬೀರುತ್ತೆ, ಒಂದು ಸಮುದಾಯದ ಭಾವನೆಗೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋ ಸಣ್ಣ ಪರಿಜ್ಞಾನ ಬೇಡವಾ? ಇದೆಲ್ಲ ಕಾಮನ್ ಸೆನ್ಸ್. ಇನ್ನೊಬ್ಬರು ಹೇಳಿಕೊಡಬಹುದಾದ ಪಾಠವಲ್ಲ, ಸ್ವಯಂ ಕಲಿತುಕೊಂಡು ತಿಳಿದುಕೊಳ್ಳಬೇಕಾದಂಥ ವಿಚಾರ. ಒಂದು ಸಣ್ಣ ಕಾಮನ್ ಸೆನ್ಸ್ ರೀ ಇದು. ಸಮಾಜಕ್ಕೆ ಮಾದರಿಯಾಗಬೇಕಾಗಿದ್ದಂತಹ ಮಂತ್ರಿ. ಸೊಸೈಟಿ ಗಮನಿಸುತ್ತೆ ನಮ್ಮ ಆಕ್ಟಿವಿಟೀಸನ್ನು. ನಾಲಿಗೆಗೂ ಮೆದುಳಿಗೂ ಏನು ಹೇಳ್ತಾರೆ, ಕನೆಕ್ಷನ್ನೇ ಇಲ್ಲದ ಹಾಗೆ ಮಾತನಾಡಬಾರ್ದು. ಸ್ವಲ್ಪ ಸಂವೇದನಾಶೀಲತೆ ಬೇಕು. ಯಾರ ಬಗ್ಗೆ ಏನು ಮಾತನಾಡಬೇಕು ಅನ್ನೋ ಅರಿವಿರಬೇಕು. ಇದು ನಮ್ಮ ಸಂಸ್ಕಾರವನ್ನು ಲೆಕ್ಕಾಚಾರ ಹಾಕೋದಕ್ಕೆ ಮಾನದಂಡವಾಗಿ ಬದಲಾಗುತ್ತೆ. ಜನ ಚಪ್ಪಾಳೆ ಹೊಡಿತಾರೆ, ಜನ ಶಿಳ್ಳೆ ಹೊಡಿತಾರೆ ಅನ್ನೋ ಕಾರಣಕ್ಕೋಸ್ಕರ ಬಾಯಿಗೆ ಬಂದ ಹಾಗೆ ಮಾತನಾಡೋದ? ದೇಶದ ಭದ್ರತೆಯ ಬಗ್ಗೆ, ಒಂದು ಯೋಧರ ಬಗ್ಗೆ ಮಾತನಾಡುವುದು ಒಂದೇ, ದೇಶದ ಭದ್ರತೆಯ ಬಗ್ಗೆಯೂ ಮಾತನಾಡುವುದು ಒಂದೇ. ದೇಶ ಅಂದರೆ ಬರೀ ಮಣ್ಣು ಅನ್ಕೊಂಡಿದ್ದಾರೆ ಈ ಜನ. ದೇಶ ಅಂದರೆ ಬರೀ ಮಣ್ಣಲ್ಲ. ದೇಶ ಅಂದರೆ ಜನ, ದೇಶ ಅಂದರೆ ಪ್ರಜಾಪ್ರಭುತ್ವ, ದೇಶ ಅಂದರೆ ಸೆಕ್ಯುಲರ್, ದೇಶ ಅಂದರೆ ಜಾತ್ಯತೀತತೆ, ದೇಶ ಅಂದರೆ ಪ್ರಜೆಯ ಸಂರಕ್ಷಣೆ, ದೇಶ ಅಂದರೆ ದೇಶದ ಭದ್ರತೆ, ದೇಶ ಅಂದರೆ ಬರೀ ಮಣ್ಣಲ್ಲ. ಸೊ ಈ ಬಿಜೆಪಿ ಮಂತ್ರಿ ಅರ್ಥಕೊಳ್ಬೇಕು. ಈಗಾಗಲೇ ಸುಪ್ರೀಂ ಕೋರ್ಟ್ ಕಿಡಿಕಾರಿದೆ. ಈತನ ಮನವಿಯನ್ನು ಪುರಸ್ಕರಿಸದಂತಹ ಕೋರ್ಟ್ ನಾಳೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ.